ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಬನ್ನಿರಿ, ದೇವರ ಮಾತುಗಳನ್ನು ಧ್ಯಾನಿಸೋಣ. ಎಚ್ಚರಗೊಂಡಿದ್ದೀರೋ ಇಲ್ಲವೋ? ಗುಡ್ ಮಾರ್ನಿಂಗ್. ಬನ್ನಿ ಪ್ರಿಯರೇ, ಎಚ್ಚರಗೊಳ್ಳಿರಿ. ಓಹೋ, ನೀವು ಹೊರದೇಶದಲ್ಲಿರೋದಾದ್ರೆ ಒಂದು ವೇಳೆ ನಿಮಗೆ ಈ ಸಮಯ ಮಾರ್ನಿಂಗ್ ಆಗಿಲ್ಲದಿದ್ದರೆ ಈವ್ನಿಂಗ್ ಆಗಿದ್ದರೆ ಗುಡ್ ಈವ್ನಿಂಗ್ ಆರ್ ಗುಡ್ ಆಫ್ಟರ್ನೂನ್, ವಾಟ್ ಎವರ್ ಟೈಮ್ ಮೇ ಬಿ. ನೀವು ಯಾವುದೇ ಸ್ಥಳದಿಂದ ಯಾವುದೇ ಸಮಯದಲ್ಲಿ ವೀಕ್ಷಿಸ್ತಾ ಇದ್ರು, ದೇವರು ನಮಗೆ ಯಾವಾಗಲೂ ಸಹಾಯ ಮಾಡಲು ಸಿದ್ಧವಾಗಿದ್ದಾರೆ. ಇಲ್ಲಿಯೂ ಅಲ್ಲಿಯೂ, ಎಲ್ಲಿದ್ರೂ ಸಹ ಅಲ್ಲಿ ಇಬ್ಬರು ಮೂವರು ಎಲ್ಲಿ ನನ್ನ ನಾಮದಲ್ಲಿ ಕೂಡಿ ಬರ್ತಾರೋ ಅಲ್ಲಿ ನಾನಿದ್ದೇನೆ ಎಂದು ಯೇಸು ಹೇಳಿದ್ದಾರೆ. ಆಸೆಯುಳ್ಳ ಪ್ರಾಣವನ್ನು ತೃಪ್ತಿಗೊಳಿಸುತ್ತೇನೆ ಎಂದಿದ್ದಾರೆ ದೇವರು. ನೀವು ದೇವರ ಮಾತುಗಳನ್ನು ಕೇಳ್ತಾ ಇರುವಾಗ ನಿಮ್ಮ ಪ್ರಾಣವನ್ನು ದೇವರು ಸಂತೈಸುತ್ತಾರೆ. ಆತನ ವಾಕ್ಯ ನಮ್ಮನ್ನು ಆಧರಿಸುತ್ತದೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಾವೆಂಥವರೆಂದು, ಎಷ್ಟು ಬೆಲೆಯುಳ್ಳವರಾಗಿದ್ದೇವೆಂದು, ನಿಮ್ಮ ದೃಷ್ಟಿಯಲ್ಲಿ ಎಷ್ಟು ಶ್ರೇಷ್ಠರಾಗಿದ್ದೇವೆ ಎಂದು ಗುರುತಿಸಲು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ನೀವು ಯಾರು? ನಮ್ಮ ದೇಶದಲ್ಲಿ ನೀವು ಯಾರು ಅಂದರೆ ನಿಮ್ಮ ಕುಲ ಏನಾಗಿದೆ ಎಂದರ್ಥ, ಹೌದಲ್ಲವೇ? ನಿಮ್ಮ ಕುಲ ಯಾವುದು, ನಿಮ್ಮ ಭಾಷೆ ಯಾವುದು, ನಿಮ್ಮ ದೇಶ ಯಾವುದು, ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಾಗಿದೆ, ನೀವಿರುವಂತಹ ನಿಮ್ಮ ಹುದ್ದೆ ಏನಾಗಿದೆ, ನೀವು ಐಶ್ವರ್ಯವಂತರಾಗಿದ್ದೀರೋ, ನೀವು ಮಿಡಲ್ ಕ್ಲಾಸ್ನವರಾಗಿದ್ದೀರೋ, ಬಡವರಾಗಿದ್ದೀರೋ, ಹೀಗೆ ವ್ಯತ್ಯಾಸಕರವಾಗಿ ಮನುಷ್ಯರನ್ನು ನೋಡುತ್ತಾರೆ. ಆದರೆ ದೇವರು ನಮ್ಮನ್ನು ನೋಡುವಾಗ ಪ್ರತಿಯೊಬ್ಬರನ್ನು ಕೂಡ ಪ್ರತ್ಯೇಕವಾಗಿಯೇ ನೋಡ್ತಾರೆ. ಯಾವುದೇ ವಯಸ್ಸಿನಲ್ಲಿದ್ದವರಾಗಿರಲಿ, ಸ್ತ್ರೀಯಾಗಿರಲಿ, ಪುರುಷನಾಗಿರಲಿ, ಯಾವುದೇ ದೇಶದವರಾಗಿರಲಿ, ಯಾವುದೇ ಮಾನವನಾಗಿರಲಿ, ಯೇಸು ಕ್ರಿಸ್ತನ ಮೂಲಕ ಪ್ರೀತಿಸಲ್ಪಟ್ಟವನು ದೇವರಿಂದ ಸೃಷ್ಟಿಸಲ್ಪಟ್ಟವನಾಗಿದ್ದಾನೆ. ಅದನ್ನು ಮರೆಯಬಾರದು. ನಾವು ನಮ್ಮ ಆಕಾರದಲ್ಲಿ, ನಮ್ಮ ಸ್ವಂತ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡೋಣ ಎಂದು ಹೇಳಿರುವ ದೇವರ ಮಾತು ನಮ್ಮ ಹಾಗೆ, ಅಂದರೆ ತಂದೆ, ಮಗ, ಪರಿಶುದ್ಧಾತ್ಮ ತ್ರೇಕ ದೇವರ ಆದಿಕಾಂಡದ ಆರಂಭದಲ್ಲೇ ಇರುವುದನ್ನು ನೋಡ್ತೇವೆ. ದೇವ ಸ್ವರೂಪದಲ್ಲಿ ನಾವು ಮಾಡಲ್ಪಟ್ಟಿದ್ದೇವೆ. ದೇವರ ಸತ್ಕ್ರಿಯೆಗಳು ನಮ್ಮ ಮೂಲಕ ಬಯಲ್ಪಡಿಸಬೇಕೆಂದು ದೇವರು ಕೋರಿಕೊಳ್ತಿದ್ದಾರೆ. ಮಾನವನು ಪತನವಾಗುತ್ತಿರುವಾಗ ಕರ್ತನು ತನ್ನ ಕೃಪೆಯಿಂದ ನಮ್ಮನ್ನು ರಕ್ಷಿಸಿದ್ದಾರೆ. ನಮ್ಮ ಮಕ್ಕಳು ಯಾವುದೋ ಒಂದು ಚರಂಡಿಯಲ್ಲಿ ಬಿದ್ದಿದ್ದಾರೆ ಅಂದ್ಕೊಳ್ಳಿ, ಹಾಗೆ ಬಿಟ್ಟುಬಿಡ್ತೇವೋ? ಕೆಸರಲ್ಲಿ ಬಿದ್ದಿದ್ದಾರೆ ಅಂದ್ಕೊಳ್ಳಿ, ಹೋಗ್ಲಿ ಛಿಛಿ ಎಂದು ಹೇಳಿ ಹಾಗೇ ಬಿಟ್ಟುಬಿಡ್ತೇವೋ? ಆ ವಾಸನೆ ಸಹಿಸಲಿಕ್ಕಾಗದಿದ್ದರೂ ನಿಮ್ಮ ಮಗುವನ್ನು ತಂದು ತೊಳೆದು ಡೆಟಾಲ್ ಹಾಕಿ ಎಷ್ಟೋ ಶುದ್ಧೀಕರಿಸಿ ನೀವು ಆ ಮಗುವನ್ನು ಎದೆಗೆ ಅಪ್ಪಿಕೊಳ್ತೀರಲ್ಲವೇ? ನಮ್ಮ ಯೇಸು ಕೂಡ ಹಾಗೆ ಇದ್ದಾರೆ. ಎಷ್ಟೇ ಹೀನವಾದ ಸ್ಥಿತಿಗೆ ಬಿದ್ದು ಹೋಗ್ತಾ ಇದ್ರೂ ಕೂಡ ದೇವರ ಮಾತನ್ನು ಕೇಳದೆ ನಾನಾವಾದ ಚಿಕ್ಕಲ್ಲಿ ಉರುಳಿನಲ್ಲಿ ಬಿದ್ದು ಪಾಪದ ಉರುಳಿನೊಳಗೆ ನಾನಾ ವಿಧವಾದ ದುರಭ್ಯಾಸಗಳಿಗೆ ಒಳಗಾಗಿ ತನ್ನನ್ನು ತಾನು ನಾಶ ಮಾಡಿಕೊಳ್ತಿರುವ ಒಬ್ಬ ಕುಡುಕನಿಗಾಗಲಿ, ಒಬ್ಬ ವ್ಯಭಿಚಾರಿಗಾಗಲಿ, ಒಬ್ಬ ಕಳ್ಳನಿಗಾಗಲಿ, ಇಲ್ಲವೇ ಮೂರ್ಖನಾಗಿರುವವನನ್ನಾಗಲಿ, ಇಲ್ಲವೇ ದೇವರನ್ನು ದೂಷಿಸುವವರನ್ನು ಕೂಡ ದೇವರು ಪ್ರೀತಿಸ್ತಾರೆ ಪ್ರಿಯರೇ. ಅದು ಅವರಿಗೆ ಗೊತ್ತಾಗ್ತಿಲ್ಲ. ಯಾಕೆಂದರೆ ನೀವು ಸೋ ಸ್ಪೆಷಲ್, ನೀವು ಬಹಳ ಪ್ರಾಮುಖ್ಯವಾದವರಾಗಿದ್ದೀರಿ. ನಾವು ಎಷ್ಟೇ ಜನರಾಗಿದ್ರೂ ನಮ್ಮೆಲ್ಲರನ್ನು ದೇವರು ಪ್ರೀತಿಸ್ತಿದ್ದಾರೆ. ಕಾರಣ, ದೇವರು ನಮ್ಮನ್ನು ತನ್ನ ಆಕಾರದಲ್ಲಿ, ತನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿಸಿದ್ದಾನೆ. ಆತನ ಕೈಗಳು ನಮಗೆ ರೂಪರೇಖೆ ಉಂಟು ಮಾಡಿವೆ. ಒಬ್ಬ ತಾಯಿಗೆ ಎಷ್ಟೇ ಮಂದಿ ಮಕ್ಕಳಿದ್ದರೂ ಪ್ರತಿ ಮಕ್ಕಳ ಮೇಲೆ ಆ ತಾಯಿಯ ಪ್ರೀತಿ ವ್ಯತ್ಯಾಸವಾಗಿಯೇ ಇರುತ್ತೆ ಅಲ್ಲವೇ? ಆ ಮಕ್ಕಳನ್ನು ತಾಯಿ ಪ್ರೀತಿಸ್ತಾಳಲ್ಲವೇ? 10 ಮಂದಿ ಮಕ್ಕಳಿದ್ದದ್ದಕ್ಕೆ 11ನೇ ಮಗನನ್ನು ಬಿಡುತ್ತಾಳೋ? ಹಾಗೆಯೇ ಎಷ್ಟೇ ಬಿಲಿಯನ್ಸ್ ಆಫ್ ಪೀಪಲ್ ಇದ್ರೂ ಕೂಡ ಕರ್ತನು ನಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನಾಗಿರೋದ್ರಿಂದ ಯು ಆರ್ ಯೂನಿಕ್. ನೀವು ಒಬ್ಬ ಪ್ರತ್ಯೇಕವಾದ ವ್ಯಕ್ತಿಯಾಗಿದ್ದೀರಿ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕುಡ್ರಿಸಿದ್ದಾನೆ. ನೀವು ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಕೃಪೆಯಿಂದಲೇ ರಕ್ಷಿಸಲ್ಪಟ್ಟಿದ್ದೇವೆ. ದೇವರೊಂದಿಗೆ ಕುಡ್ರಿಸಿದ್ದಾರೆ ಎಂದು ಹೇಳಿದ್ದಾರೆ. ಆಲ್ರೆಡಿ ನಮ್ಮ ಸಿಂಹಾಸನಗಳು ಪರಲೋಕದಲ್ಲಿ ರೆಡಿಯಾಗಿವೆ. ತನ್ನ ಶಿಷ್ಯರಿಗೆ ಯೇಸು ಹೇಳ್ತಾರೆ, ನಾನು ಹೋಗಿ ನಿಮಗೋಸ್ಕರ ಬಿಡಾರಗಳನ್ನು ಸಿದ್ಧಪಡಿಸಿ ನಾನಿರುವ ಸ್ಥಳದಲ್ಲಿ ನೀವೂ ಇರುವ ಹಾಗೆ ಮತ್ತೆ ಬಂದು ನಿಮ್ಮನ್ನು ಕರೆದೊಯ್ತೇನೆ ಅಂದಿದ್ದಾರೆ.
ನಿಜವಾದ ಕ್ರೈಸ್ತಿಯ ವಿಶ್ವಾಸಿಗೆ ಒಂದು ನಿರೀಕ್ಷೆ ಇದೆ ಪ್ರಿಯರೇ, ನನ್ನ ಕರ್ತನು ತಿರುಗಿ ಬರ್ತಾರೆ, ಆತನೊಂದಿಗೆ ನಿರಂತರವೂ ಇರುವ ಭಾಗ್ಯವನ್ನು ನನಗೆ ಕೊಡ್ತಾರೆ ಎಂಬುದಾಗಿ. ಮತ್ತ್ಯಾಕೆ ನಾವು ಈ ಲೋಕದಲ್ಲಿದ್ದೇವೆ? ದೇವರ ಸತ್ಕ್ರಿಯೆಗಳನ್ನು ನಮ್ಮ ಮೂಲಕ, ದೇವರ ಪ್ರೀತಿಯನ್ನು ನಮ್ಮ ಮೂಲಕ, ದೇವರ ಶಕ್ತಿಯನ್ನು ನಮ್ಮ ಮೂಲಕ ಈ ಲೋಕಕ್ಕೆ ಪ್ರಚುರಪಡಿಸುವುದಕ್ಕಾಗಿ, ತಿಳಿಯಪಡಿಸುವುದಕ್ಕಾಗಿ ದೇವರು ನಮ್ಮನ್ನು ಕೃಪೆಯಿಂದ ರಕ್ಷಿಸಿ ತನಗೆ ಸಾಕ್ಷಿಗಳಾಗಿರಬೇಕೆಂದು ಕೋರಿಕೊಳ್ತಿದ್ದಾರೆ. ಈ ವಾಕ್ಯ ಕೇಳ್ತಿರುವಂತಹ ನೀವು ದೇವರ ದೃಷ್ಟಿಯಲ್ಲಿ ಬೆಲೆಯುಳ್ಳವರಾಗಿದ್ದೀರೆಂದು, ಆತನಿಂದ ಆಕರ್ಷಿಸಲ್ಪಟ್ಟು, ಪ್ರೀತಿಸಲ್ಪಟ್ಟು, ರಕ್ಷಿಸಲ್ಪಟ್ಟವರಾಗಿದ್ದೀರಿ ಎಂಬುದನ್ನು ಮರೆಯಬಾರದು. 8ನೇ ವಚನ ಹೇಳ್ತದೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದಲ್ಲ, ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದುಂಟಾದದಲ್ಲ, ಯಾರು ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿಲ್ಲ. ಮತ್ತು ಅದರಲ್ಲಿ ನಾವು ನಡೆದುಕೊಳ್ಳುವ ಹಾಗೆ, ಯಾವುದರಲ್ಲಿ ನಡೆದುಕೊಳ್ಳುವ ಹಾಗೆ? ದೇವರ ಕ್ರಿಯೆಗಳಲ್ಲಿ ನಡೆದುಕೊಳ್ಳುವ ಹಾಗೆ. ದೇವರು ಮುಂಚಿತವಾಗಿಯೇ ಸಿದ್ಧಪಡಿಸಿರುವ ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿ ನಾವು ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ. ಮುಂಚೆಯೇ ದೇವರು ನಿರ್ಣಯಿಸಿರುವಂತಹ ಸತ್ಕ್ರಿಯೆಗಳು, ದುಷ್ಟಕ್ರಿಯೆಗಳಲ್ಲ, ಕೆಟ್ಟ ಕ್ರಿಯೆಗಳಲ್ಲ, ಸತ್ಕ್ರಿಯೆಗಳು, ದೇವರನ್ನು ಘನಪಡಿಸುವಂತಹ, ದೇವರನ್ನು ಮಹಿಮೆಪಡಿಸುವಂತಹ, ದೇವರ ರಾಜ್ಯಕ್ಕೆ ಅರ್ಹರನ್ನಾಗಿ ಮಾಡುವಂತಹ, ದೇವರ ರಕ್ಷಣೆಯ ಸುವಾರ್ತೆ ಪ್ರಚುರಪಡಿಸುವುದಕ್ಕಾಗಿ ಸತ್ಕ್ರಿಯೆಗಳನ್ನು ಮಾಡಲು ದೇವರು ಮುಂಚಿತವಾಗಿಯೇ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು, ಅಂದರೆ ಆತನ ರಕ್ತದಿಂದ ವಿಮೋಚಿಸಲ್ಪಟ್ಟ ನಮ್ಮನ್ನು ಕ್ರಿಸ್ತನ ಮೂಲಕ ಒಂದು ನೂತನ ಸೃಷ್ಟಿಯಾಗಿ ಮಾಡಲ್ಪಟ್ಟೆವು. ಹಾಗೆಯೇ ಈ ಲೋಕದಲ್ಲಿ ಆತನ ಸಾಕ್ಷಿಗಳಾಗಿ ಜೀವಿಸಬೇಕೆಂದು ಆತನು ಕೋರಿಕೊಳ್ತಿದ್ದಾನೆ. ನಾನು ಹೇಳೋದು ನಿಮಗೆ ಅರ್ಥವಾಗ್ತಿದೆಯಾ? ಥಿಯರಿ ಅಲ್ಲ ಪ್ರಿಯರೇ, ಇದು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ನಂತರ ನಮ್ಮ ಜೀವಿತ ಮಾರ್ಪಡ್ತದೆ. ನಮ್ಮ ಆಸೆಗಳು, ನಮ್ಮ ಕೋರಿಕೆಗಳು, ನಮ್ಮ ಗಮ್ಯ, ನಮ್ಮ ದೃಷ್ಟಿ ದೇವರ ಮೇಲೆ ಇರುತ್ತದೆ. ಲೌಕಿಕ ಸಂಪಾದನೆ, ಲೋಕ ಆಸೆ, ಲೋಕ ಕಾರ್ಯಗಳು, ಸುಖಭೋಗಗಳು, ಇವುಗಳ ಮೇಲೆ ಮನಸ್ಸಿಡುವವನು ಭೂ ಸಂಬಂಧಪಟ್ಟವನಾಗಿರ್ತಾನೆ ಹೊರತು ಕ್ರಿಸ್ತೇಸುವಿನ ಮೂಲಕ ಪರಿಶುದ್ಧಗೊಳಿಸಲ್ಪಟ್ಟವನಾಗಿರಲ್ಲ, ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿ ಮಾರ್ಪಟ್ಟವನೂ ಅಲ್ಲ. ನೀವು ಮಾರ್ಪಟ್ಟಿದ್ದೀರಾ? ನಿಮ್ಮ ಸ್ವಭಾವ ಮಾರ್ಪಟ್ಟಿದೆಯಾ? ಯಾವನಾದರೂ ಕ್ರಿಸ್ತ ಯೇಸುವಿನಲ್ಲಿದ್ದರೆ ನೂತನ ಸೃಷ್ಟಿ, ಅದನ್ನು ಪೂರ್ವಸ್ಥಿತಿಯೆಲ್ಲ ಹೋಗಿ ಎಲ್ಲವೂ ನೂತನವಾಯಿತು. ಒರಿಜಿನಲ್ ಆಗಿ ದೇವರು ನಮ್ಮನ್ನು ಎದಕ್ಕಾಗಿ ಸೃಷ್ಟಿಸಿದ್ದಾರೋ ಅದಕ್ಕಾಗಿಯೇ ಬದುಕಬೇಕೆಂದು ಆಶಿಸಬೇಕು. ದೇವರು ನಮ್ಮನ್ನು ಅದ್ಭುತವಾಗಿ ಸೃಷ್ಟಿಸಿದರೆ ಸೈತಾನನು ನಮ್ಮ ಮೇಲೆ ಹೊಲಸು ಎಸೆದಂತೆ, ಕೆಸರು ಎಸೆದಂತೆ ನಮ್ಮ ರೂಪ ವಿಕಾರವಾಗಿ ಮಾರ್ಪಟ್ಟಿತು, ಅಪವಿತ್ರತೆಯಲ್ಲಿ ಮುಳುಗಿ ತೇಲಾಡ್ತಿದೆ. ಆದರೆ ಕ್ರಿಸ್ತನು ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ, ಪರಿಶುದ್ಧಗೊಳಿಸಿ, ನೂತನಗೊಳಿಸಿ, ತಾನು ಆಶಿಸಿದ ಕಾರ್ಯಗಳು ನಮ್ಮ ಮೂಲಕ ನೆರವೇರಿಸಬೇಕೆಂದು, ರಕ್ಷಿಸಲ್ಪಟ್ಟಿದ್ದೇನೆ ಎಂದು ಹೇಳಿಕೊಳ್ಳುವ ಪ್ರತಿಯೊಬ್ಬರ ವಿಷಯದಲ್ಲಿ ದೇವರ ಒಂದು ಪ್ರಣಾಳಿಕೆ ಇದೆ ಎಂದು ನೀವು ಗುರುತಿಸಬೇಕು. ಆತನು ಸತ್ಕ್ರಿಯೆಗಳನ್ನು ನಮ್ಮ ಮೂಲಕ ನಡೆಸುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟವರಾಗಿ ಆತನು ಮಾಡಿದ ನಿರ್ಮಾಣ ನಾವೇ ಆಗಿದ್ದೇವೆ. ಆತನು ತನ್ನ ಸ್ವಂತ ಕೈಯಾರೆ ನಮಗೆ ರೂಪವನ್ನುಂಟು ಮಾಡಿದ್ದಾನೆ. ನೋಡಿ, ಮನುಷ್ಯನಿಗೆ ಹೋಲುವಂತಹ ಮನುಷ್ಯ ಮುದ್ರೆ ಹಾಕಿದಂತೆ ಇನ್ನೊಬ್ಬನು ಇದ್ದಾನಂತೀರಾ? ಈವನ್ ಟ್ವಿನ್ಸ್ ಅಲ್ಲಿ ಕೂಡ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಎಷ್ಟು ವ್ಯತ್ಯಾಸಕರವಾಗಿ ನಮ್ಮನ್ನುಂಟು ಮಾಡಿದ್ದಾರೆ ನೋಡಿ. ನಾನು ಯಾವಾಗಲೂ ಹೇಳ್ತೇನೆ, ಇಟಿಗೆಯ ಭಟ್ಟಿಯಲ್ಲಿ ಇಟಿಗೆ ಮಾಡಿದಂತಲ್ಲದೆ ಕುಂಬಾರನು ಮಡಿಕೆಯನ್ನು ಮಾಡಿದಂತೆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ಇಟಿಕೆಯ ಭಟ್ಟಿಯಲ್ಲಿ ಒಂದು ಹಚ್ಚನ್ನು ಹಾಕಿ ಎಲ್ಲವೂ ಒಂದೇ ರೀತಿಯಾಗಿರ್ತವೆ. ಆದರೆ ಕುಂಬಾರನು ಕೈ ಹಿಡಿಯಷ್ಟು ಮಣ್ಣನ್ನು ತೆಗೆದುಕೊಂಡು ತನ್ನ ಮನಸ್ಸಲ್ಲಿರುವ ರೂಪ ಕೊಟ್ಟು ಉಂಟು ಮಾಡ್ತಾನೆ. ಮತ್ತೊಂದು ಮುದ್ದೆ ತೆಗೆದುಕೊಂಡು ಮತ್ತೊಂದು ರೀತಿಯಲ್ಲಿ ತಯಾರಿಸ್ತಾನೆ. ದೇವರು ನಮ್ಮ ಒಬ್ಬೊಬ್ಬರನ್ನು ಕೂಡ ಹಾಗೆ ವ್ಯತ್ಯಾಸವಾಗಿ ಉಂಟು ಮಾಡಿದ್ದಾರೆ. ನೀವು ದೇವರ ನಿರ್ಮಾಣವಾಗಿದ್ದೀರಿ, ಆತನ ಕೈಕೆಲಸವಾಗಿದ್ದೀರಿ. ಆ್ಯಂಡ್ ಯು ಆರ್ ದ ಮಾಸ್ಟರ್ ಪೀಸ್. ಮಾಸ್ಟರ್ ಪೀಸ್ ಅಂದರೆ ಅದರ ಹಾಗೆ ಇನ್ನೊಂದಿರಲ್ಲ. ನನ್ನ ಹತ್ರ ಒಂದು ಪಿಕ್ಚರ್ ಇದೆ ನೋಡಿ, ಇದೊಂದು ಮಾಸ್ಟರ್ ಪೀಸ್. ಅಂದರೆ ಯಾರೋ ಇದನ್ನು ಡ್ರಾ ಮಾಡಿದ್ದಾರೆ. ಇದನ್ನು ನೋಡಿದ್ದೀರಾ? ಹೀಗೆಯೇ ಚಿತ್ರ ಬಿಡಿಸಿರಿ ಅಂದರೆ ಇನ್ನೊಂದು ಸಾರಿ ಬಿಡಿಸ್ಲಿಕ್ಕಾಗಲ್ಲ. ಫೋಟೋ ಆದರೆ ಅದು ಬೇರೆ ಸಂಗತಿ. ಫೋಟೋ ತೆಗಿತೇವೆ, ಅದೇ ಮತ್ತೊಮ್ಮೆ ಕಾಪೀಸ್ ಮಾಡಿಬಿಡ್ತೇವೆ. ಅಂದರೆ ಮಾಸ್ಟರ್ ಪೀಸ್ ಅನ್ನುವಾಗ ಇದು ಸಾಮಾನ್ಯವಾಗಿದೆ. ಕೆಲವೊಂದು ಒಳ್ಳೆ ಆರ್ಟ್ಗಳನ್ನು ನೀವು ಅಲ್ಲಲ್ಲಿ ನೋಡ್ತೀರಿ. 5 ಸ್ಟಾರ್ ಹೋಟೆಲ್ಸ್ನಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ಒಂದು ಸುಂದರವಾದ ಆರ್ಟ್ ಇರುತ್ತೆ. ಅದು ನೋಡಲಿಕ್ಕೆ ಹುಚ್ಚುಚಾದ ಗೆರೆಗಳಿರ್ತವೆ. ಆದರೆ ಅದರೊಳಗಿನ ವಿಶೇಷತೆ ಏನಂದರೆ ಅದನ್ನು ಬಿಡಿಸಿರುವ ಆರ್ಟಿಸ್ಟ್ ಕೂಡ ಇನ್ನೊಂದು ಸಾರಿ ಹಾಗೆ ಬಿಡಿಸಲಿಕ್ಕಾಗಲ್ಲ. ಅದು ಯೂನಿಕ್. ದೇವರು ನಮ್ಮನ್ನು ಹಾಗೆಯೇ ಉಂಟು ಮಾಡಿದ್ದಾರೆ. ನಿಮ್ಮಂಥವರು ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ. ಹಾಗೆಯೇ ನಿಮ್ಮ ಕೈಗಳಲ್ಲಿರುವ ರೇಖೆಗಳು ಮತ್ತೊಬ್ಬರ ಕೈಯಲ್ಲಿ ಇಲ್ಲ. ಎಷ್ಟು ಚೆನ್ನಾಗಿ ರೇಖೆಗಳನ್ನು ಹಾಕಿದ್ದಾರೆ ನೋಡಿ. ನಿಮ್ಮ ಕಣ್ಣು ಗುಡ್ಡೆಯಲ್ಲಿರುವಂತಹ ಆ ಒಂದು
ಆ ಡಿಟೇಲ್ಸ್ ಮತ್ತೆ ಎಲ್ಲಿಯೂ ಕಾಣಿಸಲ್ಲ. ಅದಕ್ಕೆ ಈ ದಿನ ಪಾಸ್ಪೋರ್ಟ್ ಆಫೀಸ್ನಲ್ಲಿ ಬೆರಳಚ್ಚು ಹಾಕೋ ಅನ್ನುತ್ತಾರೆ, ಮತ್ತೆ ಕಣ್ಣು ಸ್ಕ್ಯಾನ್ ಮಾಡ್ತಾರೆ. ಅದರಿಂದ ಇನ್ನೊಬ್ಬರು ಕಾಪಿ ಮಾಡ್ಲಿಕ್ಕಾಗಲ್ಲ. ಅಷ್ಟೊಂದು ವ್ಯತ್ಯಾಸದ ವ್ಯಕ್ತಿಯಾಗಿರ್ತೀರಿ. ನಾನು ಎಷ್ಟರವನು, ನಾನು ಯಾರು ಎಂದು ಯಾಕೆ ಹೇಳ್ತೀರಿ ಪ್ರಿಯರೇ? ನೀವು ಎಷ್ಟೋ ಬೆಲೆಯುಳ್ಳವರಾಗಿದ್ದೀರಿ ದೇವರ ದೃಷ್ಟಿಯಲ್ಲಿ. ನಿಮ್ಮನ್ನು ಎಷ್ಟೋ ಪ್ರೀತಿಸ್ತಿದ್ದಾರೆ ದೇವರು. ಆತನು ಎದಕ್ಕಾಗಿ ನಿಮ್ಮನ್ನು ಸೃಷ್ಟಿಸಿದ್ದಾನೆಂದು, ಆತನು ನಿಮಗಾಗಿ ಇಟ್ಟಿರುವ ಕಾರ್ಯಗಳೇನೆಂದು, ಚಿತ್ತ ಏನೆಂದು ಅರಿತುಕೊಂಡ ದಿನದಲ್ಲಿ ನೀವು ಎಷ್ಟೋ ಧನ್ಯರಾಗುತ್ತೀರಿ. ನನ್ನ ಜೀವಿತದಲ್ಲಿ ಯಾವಾಗಲೂ ದೇವರನ್ನು ಸ್ತುತಿಸುತ್ತೇನೆ. ನನ್ನ ತಾಯಿ ಗರ್ಭದಲ್ಲಿಯೇ ನನ್ನನ್ನು ಅರಿತ ದೇವರನ್ನು ನಾನು ಅರಿತುಕೊಳ್ಳಲು ಸಾಧ್ಯವಾಯಿತು. ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪರಿಶುದ್ಧಗೊಳಿಸಿರುವ ದೇವರಿಗೆ ನನ್ನ ಜೀವಿತವನ್ನು ನಾನು ಅರ್ಪಿಸಿಕೊಟ್ಟೆನು. ನನ್ನ ತಾಯಿ ಗರ್ಭದಲ್ಲಿರುವಾಗಲೇ ಆತನು ನಿರ್ಣಯಿಸಿರುವಂತಹ ನಿರ್ಣಯಗಳಿಗೆ ನಾನು ವಿಧೇಯನಾಗುವಂತೆ ನನ್ನ ಯೌವನ ಕಾಲದಲ್ಲಿಯೇ ಕರ್ತನಿಗೆ ನನ್ನನ್ನೇ ಸಮರ್ಪಿಸಿಕೊಂಡೆ. ಇನ್ನು ಬಹಳಷ್ಟು ಸಾರಿ ನಾನು ವಿಚಾರಿಸುತ್ತಾ ಇರ್ತೇನೆ, ನನ್ನ ಕರ್ತನು ನನಗಾಗಿ ಹಾಕಿಕೊಂಡಿರುವ ಪ್ರಣಾಳಿಕೆ ಅರಿತುಕೊಳ್ಳುವುದಕ್ಕಾಗಿ ನನಗೆ 18 ವರ್ಷಗಳ ಕಾಲ ಹಿಡಿದಿತ್ತು. ಅಂದರೆ 18 ವರ್ಷ ವಯಸ್ಸಿನವರೆಗೂ ದೇವರ ನಿರ್ಣಯಗಳು, ದೇವರ ಪ್ರಣಾಳಿಕೆ, ದೇವರ ಪ್ರೀತಿ, ದೇವರ ವಾಕ್ಯ ನನಗೆ ಗೊತ್ತಿಲ್ಲ. ಆದರೆ ಯಾವಾಗ ಆತನ ವಾಕ್ಯದಿಂದ ಹಿಡಿಯಲ್ಪಟ್ಟೆನೋ ಅಂದಿನಿಂದ ಇಂದಿನವರೆಗೂ ಆತನಿಗೋಸ್ಕರ ಜೀವಿಸಲು ಸಮರ್ಪಿಸಿಕೊಂಡಿದ್ದೇನೆ. ಈ ರೀತಿ ಒಬ್ಬ ಯವನಸ್ಥನ ಮುಖಾಂತರ ಇಷ್ಟೊಂದು ವರ್ಷಗಳಿಂದ ದೇವರು ತನ್ನ ಕಾರ್ಯಗಳನ್ನು ಹೇಗೆ ನೆರವೇರಿಸುತ್ತಿದ್ದಾರೆ ಎಂದು ಗುರುತಿಸುವಾಗ ನನ್ನ ಒಬ್ಬನಿಗೋಸ್ಕರ ಅಲ್ಲ ಪ್ರಿಯರೇ, ಪ್ರತಿಯೊಬ್ಬರಿಗೋಸ್ಕರ ದೇವರಿಂತಹ ಆಲೋಚನೆಯುಳ್ಳವರಾಗಿದ್ದಾರೆ. ಹಾಗಾದರೆ ನಿಮಗಾಗಿ ದೇವರು ಹಾಕಿರುವ ಆಲೋಚನೆಗಳನ್ನು ಬಲ್ಲವರಾಗಿದ್ದೀರಾ? ನಿಮ್ಮನ್ನು ಯಾಕೆ ದೇವರು ಸೃಷ್ಟಿಸಿದ್ದಾರೆ ಎಂದು ಅರಿತುಕೊಂಡಿದ್ದೀರಾ? ಈ ದಿನ ಮೊಳಕಾಲೂರಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ. ದೇವರೇ, ಯಾಕೆ ನನಗೆ ಒಬ್ಬ ಗೃಹಿಣಿಯಾಗಿ ಮಾಡಿದ್ದೀರಿ? ನನಗೆ ಯಾಕೆ ಒಬ್ಬ ಪುರುಷನನ್ನಾಗಿ ಮಾಡಿದ್ದೀರಿ? ನನಗೆ ಯಾಕೆ ಒಬ್ಬ ಸ್ತ್ರೀಯಾಗಿ ಹುಟ್ಟಿಸಿದ್ದೀರಿ? ನನ್ನನ್ನು ಯಾಕೆ ಒಬ್ಬ ಅಧಿಕಾರಿಯನ್ನಾಗಿ ಇಟ್ಟಿದ್ದೀರಿ? ನನಗೆ ಯಾಕೆ ಈ ಆಶೀರ್ವಾದಗಳನ್ನು ಕೊಟ್ಟಿದ್ದೀರಿ? ನನಗೆ ಯಾಕೆ ಇಷ್ಟೊಂದು ಒಳ್ಳೆಯ ಪರ್ಸನಾಲಿಟಿ ಕೊಟ್ಟಿದ್ದೀರಿ? ನಾನು ನಿಮಗೋಸ್ಕರ ಏನ್ ಮಾಡಬೇಕು? ನನಗೆ ಯಾಕೆ ತಲಾಂತುಗಳನ್ನು ಕೊಟ್ಟಿದ್ದೀರಿ? ಯಾಕೆ ಈ ಮ್ಯೂಸಿಕ್ ಟ್ಯಾಲೆಂಟ್ ಕೊಟ್ಟಿದ್ದೀರಿ? ಈ ಆರ್ಟ್ ಟ್ಯಾಲೆಂಟ್ ಯಾಕೆ ಕೊಟ್ಟಿದ್ದೀರಿ? ಈ ಜ್ಞಾಪಕ ಶಕ್ತಿ ಯಾಕೆ ಕೊಟ್ಟಿದ್ದೀರಿ? ಈ ಒಂದು ಒಳ್ಳೆಯ ಮಾಸ್ಟರ್ ಮೈಂಡ್ ಯಾಕೆ ಕೊಟ್ಟಿದ್ದೀರಿ? ನಿಮಗೋಸ್ಕರ ಇವುಗಳನ್ನು ನಾನು ಬಳಸಬೇಕು. ನಿಮ್ಮನ್ನು ಮಹಿಮೆಪಡಿಸಲು ಇವುಗಳನ್ನು ಬಳಸುವ ಹಾಗೆ ನಿಮ್ಮ ಚಿತ್ತ ಏನೆಂದು ತಿಳಿಯಪಡಿಸಿರಿ ಎಂದು ನೀವು ಬೇಡಿಕೊಳ್ಳೋದಾದರೆ ಅದ್ಭುತವಾಗಿರುತ್ತೆ ಪ್ರಿಯರೇ. ಅನೇಕರು ತಮ್ಮ ವಿಷಯದಲ್ಲಿರುವ ದೇವರ ಚಿತ್ತ ಅರಿಯದೆ ತಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದರಿಂದ, ಹಿರಿಯರು ಹೇಳಿದಂತೆ ನಾಯಿ ಹರಿದು ಹಾಕಿರುವ ಬಾಳೆ ಎಲೆಯಂತಿದೆ ನಮ್ಮ ಬದುಕು. ಆ ಬಾಳೆ ಎಲೆಗಳಲ್ಲಿ ಅನ್ನ ಇರುತ್ತೆ, ಸಾರಿರುತ್ತೆ, ಮುಸುರಿ ಎಸೆಯುತ್ತಾರಲ್ಲವೇ, ಅದನ್ನು ನಾಯಿ ಬಂದು ಹರಿಯುವಾಗ ಆ ಒಂದು ಎಲೆಯಲ್ಲಿರುವ ಮುಸುರಿ ತಿನ್ನುವಾಗ ಎಲೆಗಳೆಲ್ಲ ಪೀಸ್ 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 ಆಗಿ ಮಾಡಿಬಿಡುತ್ತೆ. ಹಾಗೆಯೇ ಅನೇಕರ ಜೀವಿತಗಳು ಅರ್ಥವಿಲ್ಲದ ಜೀವಿತವಾಗಿ ಮಾರ್ಪಡ್ತೀವೆ, ವ್ಯರ್ಥವಾಗಿ ಹೋಗ್ತೀವೆ. ಈಗಾಗಲೇ ನಿಮ್ಮ ಜೀವಿತ ವ್ಯರ್ಥ ಮಾಡಿಕೊಂಡಿದ್ದೀರೇನೋ? ಇವಾಗಲೂ ಕೂಡ ಆಲಸ್ಯವೇನಾಗಲಿಲ್ಲ. ಇವಾಗಲಾದರೂ ದೇವರಿಗೆ ನೀವು ಅರ್ಪಿಸಿಕೊಡೋದಾದ್ರೆ, ನಿಮ್ಮನ್ನು ತಿರುಗಿ ಪುನಃಸ್ಥಾಪಿಸುವುದಕ್ಕಾಗಿ, ನಿಮ್ಮನ್ನು ತಿರುಗಿ ನಿರ್ಮಿಸುವುದಕ್ಕಾಗಿ, ನೀವು ಕಳ್ಕೊಂಡಿರುವುದನ್ನು ತಿರುಗಿ ಕೊಡುವುದಕ್ಕಾಗಿ, ನಿಮ್ಮ ಕುರಿತಾಗಿ ಉಳಿದ ಕಾರ್ಯಗಳನ್ನು ದೇವರು ನೆರವೇರಿಸುವುದಕ್ಕಾಗಿ ದೇವರು ಆಸೆಯುಳ್ಳವರಾಗಿದ್ದಾರೆ. ದಿನಾಲು ವಾಕ್ಯ ಕೇಳ್ತಿದ್ದೇವೆ. ನಮ್ಮ ಕಷ್ಟಗಳು ತೀರಿದರೆ ಸಾಕು, ನಮ್ಮ ಶ್ರಮೆಗಳು ತೀರಿದರೆ ಸಾಕು, ನಮಗೆ ಉದ್ಯೋಗ ದೊರಕಿದ್ರೆ ಸಾಕು, ನಾವು ಹಾಯಾಗಿದ್ರೆ ಸಾಕು ಎಂಬ ಭಕ್ತಿಯಲ್ಲ ಪ್ರಿಯರೇ ಕ್ರೈಸ್ತಿಯ ಭಕ್ತಿ. ಎದಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ? ಯಾಕೆ ನಾವು ಬದುಕುತ್ತಿದ್ದೇವೆ? ಯಾವ ರೀತಿಯಾಗಿ ನಮ್ಮ ದೇವರನ್ನು ಮಹಿಮೆಪಡಿಸಬೇಕು? ಇಷ್ಟು ದೊಡ್ಡ ರಕ್ಷಣೆ ನಮಗ್ಯಾಕೆ ಕೊಟ್ಟಿದ್ದಾರೆ? ಎಷ್ಟೋ ಜನರು ರಕ್ಷಣೆ ಇಲ್ಲದೆ ಈ ಲೋಕದಲ್ಲಿ ಇರುತ್ತಿದ್ದಾರಲ್ಲವೇ ಎನ್ನುವಂಥದ್ದು ನಿಮ್ಮ ಹೃದಯದೊಳಗೆ ನೀವು ಪ್ರಶ್ನಿಸಿಕೊಂಡು ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸುವುದಾದರೆ ದೇವರ ಪ್ರಣಾಳಿಕೆ ಏನೆಂದು ಅರಿತುಕೊಳ್ಳುತ್ತೀರಿ. ಯಶ್, ನೀವು ದೇವರ ಕೈ ಕೆಲಸವಾಗಿದ್ದೀರಿ ಅಥವಾ ನಿರ್ಮಾಣವಾಗಿದ್ದೀರಿ. ಯು ಆರ್ ದ ಮಾಸ್ಟರ್ ಪೀಸ್. ದೇವರು ಒಂದು ಪ್ರತ್ಯೇಕವಾದ ಉದ್ದೇಶದಿಂದ ನಿಮ್ಮನ್ನು ಸೃಷ್ಟಿಸಿದ್ದಾರೆ. ಪರಿಶುದ್ಧನಾದ ಪೌಲನು ಹೇಳ್ತಾನೆ, ಯಾವುದರ ನಿಮಿತ್ತವಾಗಿ ಕ್ರಿಸ್ತ ಯೇಸುವಿನಿಂದ ನಾನು ಹಿಡಿಯಲ್ಪಟ್ಟವನಾಗಿದ್ದೇನೋ. ಏನಂತೆ? ಯಾವುದರ ನಿಮಿತ್ತವಾಗಿ ಕ್ರಿಸ್ತ ಯೇಸುವಿನಿಂದ ನಾನು ಹಿಡಿಯಲ್ಪಟ್ಟೇನೋ ಅದನ್ನೇ ಹಿಡಿದುಕೊಳ್ಳುವುದಕ್ಕಾಗಿ ನಾನು ಪ್ರಯಾಸ ಪಡ್ತಿದ್ದೇನೆ. ನನ್ನನ್ನು ಯಾಕೆ ದೇವರು ರಕ್ಷಿಸಿದ್ದಾರೋ ಆ ಸಂಗತಿ ತಿಳಿದುಕೊಳ್ಳುವುದಕ್ಕೋಸ್ಕರ ನನ್ನ ವಿಷಯದಲ್ಲಿರುವ ದೇವರ ಪ್ರಣಾಳಿಕೆ ನನ್ನ ಮೂಲಕ ನೆರವೇರುವ ಹಾಗೆ ನಾನು ಗುರಿಯ ಕಡೆಗೆ ಓಡುತ್ತಿದ್ದೇನೆ. ಒಂದು ಧ್ಯೇಯದಿಂದ ಜೀವಿಸುತ್ತಿದ್ದೇನೆ. ನನಗಾದರೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೆಂದರೆ ಲಾಭ ಅನ್ನುತ್ತಾನೆ ಪೌಲನು. ನಾವು ಕೂಡ ಬಹಳಷ್ಟು ಸಾರಿ ಮಾತಾನುತ್ತೇವೆ, ಬದುಕುವವರೆಗೂ ಕ್ರಿಸ್ತನನ್ನು ಮಹಿಮೆಪಡಿಸುವುದಕ್ಕಾಗಿಯೇ ಬದುಕುವುದೇ. ಈ ಲೋಕ ಬಿಟ್ಟರೆ ಪರಲೋಕದಲ್ಲಿ ಆತನೊಂದಿಗೆ ಸದಾಕಾಲ ಆನಂದಿಸುವಂಥದ್ದೇ ಆಗಿದೆ. ಹೀಗೆ ನೀವು ಹೇಳಬಲ್ಲಿರಾ? ನಾನು ನನ್ನ ಜೀವಿತದ ಧ್ಯೇಯವನ್ನು, ನನ್ನ ವಿಷಯದಲ್ಲಿರುವ ದೇವರ ಚಿತ್ತ ಅರಿತುಕೊಂಡಿದ್ದೇನೆಂದು ತಿಳಿದುಕೊಳ್ಳಲು ಸಮರ್ಪಿಸಿಕೊಳ್ಳಿರಿ. ದೇವರಿಗೆ ಕೇಳಿರಿ.
ತಿಳಿದುಕೊಂಡಿರೋದಾದರೆ ಅದರ ಪ್ರಕಾರವೇ ಬದುಕಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮನ್ನು ನೋಡಿರಿ. ಅನುದಿನವೂ ಎಷ್ಟೋ ಮಂದಿ, ಎಷ್ಟೋ ಸಾವಿರಾರು ಜನರು ನಿಮ್ಮ ಮಾತುಗಳನ್ನು ಕೇಳುತ್ತಲೇ ಇದ್ದಾರೆ. ಅನೇಕ ದಿನಗಳಿಂದ ಕೇಳುತ್ತಿದ್ದಾರೆ. ನಿಮ್ಮನ್ನು ಅರಿತಿದ್ದೇವೆ ಎಂದು ಹೇಳುವ ನಾವು, ನಿಮ್ಮ ಪ್ರೀತಿ ಅರಿತಿದ್ದೇವೆ ಎಂದು ಹೇಳುವ ನಾವು, ನಿಮ್ಮ ದೊಡ್ಡ ರಕ್ಷಣೆ ಹೊಂದಿದ್ದೇವೆ ಎಂದು ಹೇಳುವಂತಹ ನಾವು, ಯಾವ ಕಾರಣಕ್ಕಾಗಿ ನೀವು ನಮ್ಮನ್ನು ರಕ್ಷಿಸಿಕೊಂಡಿದ್ದೀರೋ ಅದಕ್ಕೋಸ್ಕರವೇ ಜೀವಿಸಲು ಸಹಾಯ ಮಾಡಿರಿ. ನಾವು ಒಳ್ಳೆಯವರಾಗಿರುವುದರಿಂದ ಅಲ್ಲ, ನಿಮ್ಮ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ. ನಾವು ರಕ್ಷಣೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳಲಿಕ್ಕಾಗಲ್ಲ, ಆದರೆ ನಿಮ್ಮ ದಯೆಯಿಂದಲೇ ನಮ್ಮನ್ನು ರಕ್ಷಿಸಿಕೊಂಡಿದ್ದೀರಿ. ನಿಮ್ಮ ಪ್ರೀತಿಯಿಂದಲೇ ನಮ್ಮನ್ನು ಸೇರಿಸಿಕೊಂಡಿದ್ದೀರಿ. ಇಷ್ಟೊಂದು ದೊಡ್ಡ ರಕ್ಷಣೆಯಿಂದ ನಮ್ಮನ್ನು ಅಭಿಷೇಕಿಸಿದ್ದೀರಿ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ನಾಮವನ್ನು ಅರಿತಿರುವ ಪ್ರತಿಯೊಬ್ಬರೂ ನಿಮ್ಮ ಚಿತ್ತವನ್ನು ಅರಿತವರಾಗಿ ಅದರ ಪ್ರಕಾರ ಜೀವಿಸುವುದಕ್ಕಾಗಿ ನೀವು ಆಶಿಸಿದಂತಹ ಸತ್ಕ್ರಿಯೆಗಳು ನಮ್ಮ ಮೂಲಕ ನೆರವೇರಿಸಿ ನಿಮ್ಮ ನಾಮವನ್ನೇ ಮಹಿಮೆಪಡಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಅನ್ನು ವಾಟ್ಸಪ್ ಮೂಲಕ ಕಳಿಸಿರಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ದೇವರು ತಪ್ಪದೆ ನಿಮ್ಮ ವಿಷಯದಲ್ಲಿರುವ ತನ್ನ ಚಿತ್ತ ಬಯಲ್ಪಡಿಸುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಲೈವ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.